ಹಾಯ್ ಹಲೋ ನಮಸ್ತೆ ನೇತ್ರಾಶ ಭಾನುವಾರದ ಎವರ್ಗ್ರೀನ್ ಕಥಾಂಧರಕ್ಕೆ ಹೃದಯಪೂರ್ವಕ ಸ್ವಾಗತ. ಈ ಭಾನುವಾರದ ಕಥಾಂಧರದ ಕಥಾವಸ್ತು ವರ ಅನ್ವೇಷಣೆ ಎಂಬುವಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ. ಒಮ್ಮೆ ಒಂದು ಊರಲ್ಲಿ ಒಬ್ಬ ಹುಡುಗ ಹುಡುಗಿ ನೋಡಲಿಕ್ಕೆ ಬೇರೊಂದೂರಿಗೆ ಹೋಗಿರ್ತಾನೆ. ಹೋದಾಗ ಹುಡುಗಿನ ನೋಡ್ತಾನೆ. ನೋಡಿ ಪರಸ್ಪರ ಒಪ್ಪಿಗೆ ಇದೆ ಎಂಬುದು ಗೊತ್ತಾಗುತ್ತೆ. ಆ ನಂತರ ಒಂದು ಕೋಣೆಗೆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಮಾತಾಡಲಿ ಅಂತ ಇವರೆಲ್ಲ ಬಿಡ್ತಾರೆ ಕೋಣೆಗೆ ಬಿಟ್ಟಾಗ ಆ ಹುಡುಗ ಆ ಕೋಣೆಯಲ್ಲಿರ್ತಕ್ಕಂಥ ಫೋಟೋವನ್ನು ನೋಡ್ತಾನೆ. ಫೋಟೋ ನೋಡಿ ಅದು ಯಾರು ಅಂತ ಕೇಳ್ತಾನೆ. ಆಗ ಅದು ಯಾರು ಅಂತ ಕೇಳಿದ ತಕ್ಷಣ ಆ ಹುಡುಗಿ ಒಪ್ಪಲ್ಲ. ಸರಿ ಅಂತ ಇಬ್ಬರು ಪರಸ್ಪರ ಒಪ್ಪಲ್ಲ, ಬಂದುಬಿಡ್ತಾರೆ. ಆ ನಂತರ ಅವರ ಅಪ್ಪ ಕೇಳ್ತಾನೆ, ಅಲ್ಲೋ ಹುಡುಗಿ ಒಪ್ಪಿಗೆ ಆಗಿತ್ತು, ಆದರೆ ಕೋಣೆಗೆ ಹೋಗಿ ಬಂದ ನಂತರ ಒಪ್ಪಲಿಲ್ಲಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ ಅಪ್ಪ ಅವ್ರ ಕೋಣೆಯಲ್ಲಿ ಒಂದು ವಯೋವೃದ್ಧರ ಫೋಟೋವನ್ನು ಹಾಕಿದ್ರು. ಆ ಫೋಟೋ ಯಾರ್ದು ಅಂತ ನಾನು ಕೇಳಿದೆ ಹುಡುಗಿನ. ಅದಕ್ಕೆ ಆ ಹುಡುಗಿ ನಿನ್ನ ಮದುವೆ ಆಗಲ್ಲ ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ಆಗ ಆ ತಕ್ಷಣ ಆ ನಂತರ ಆ ಹುಡುಗಿ ಅಪ್ಪ ಕೇಳ್ತಾನೆ ಹುಡುಗಿನ, ಮೊದಲು ಹುಡುಗನ್ನ ಒಪ್ಕೊಂಡಿದ್ದೆ, ಕೋಣೆಗೆ ಹೋಗಿ ಬಂದ ನಂತರ ಯಾಕೆ ನೀನು ಹುಡುಗನ್ನ ಒಪ್ಪಲಿಲ್ಲ ಅಂತ ಕೇಳ್ತಾನೆ. ಆಗ ಹುಡುಗಿ ಹೇಳ್ತದೆ, ಅಪ್ಪ ಕೋಣೆಗೆ ಬಂದವನು ಕೋಣೆಯ ಗೋಡೆಯ ಮೇಲಿರುವ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಇದು ಯಾರು ಅಂತ ಕೇಳ್ದ. ಆದ್ದರಿಂದ ಮಹಾತ್ಮ ಗಾಂಧೀಜಿ ಬಗ್ಗೆನೇ ಇವನಿಗೆ ಗೊತ್ತಿಲ್ಲ, ಎಷ್ಟರ ಮಟ್ಟಿಗೆ ದಡ್ಡನಿದ್ದಾನ ಅನ್ನೋದು ಗೊತ್ತಾಯಿತು. ಆದ್ದರಿಂದ ನಾನು ಆ ಹುಡುಗನ ಒಪ್ಪಲಿಲ್ಲ ಅಂತ ಹೇಳ್ತಾಳೆ. ಅಂದರೆ ಈ ಕಥೆಯ ಅರ್ಥ ಇಷ್ಟೇ, ನಾವು ಕನಿಷ್ಠ ಸಾಮಾನ್ಯ ಜ್ಞಾನವನ್ನು ತಿಳಿದುಕೊಂಡಿರಬೇಕು ಎಂಬುದು ಕಥೆಯ ಅರ್ಥ ಅಂತ ಹೇಳ್ತಾ, ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಆಗಮಿಸ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.